ಇಮಾಮ್ ಹುಸೇನ್ ಜನ್ಮ ಆದ ನಂತರ ಅವರ ಕುತ್ತಿಗೆ ಮ್ಯಾಗ ಒಂದು ಚಿನ್ನವನ್ನು ಇತ್ತು. ಆ ಚಿನ್ನ ಏನ ಕಾರಣ ಬತ್ತು, ಎಲ್ಲಿಂದ ಬತ್ತು, ಹೆಂಗಾಗಿತ್ತು ಅಂದ್ರೆ ಲಕ್ಷ್ಮಣ ಮಾಸ್ತರ್ಗ ಹೇಳ್ರಿಪ್ಪ. ನಾವೊಂದು ಅಭಿಮಾನ ಇಟ್ಟ ನಾವು ನಮ್ಮ ಊರಿಗೆ ಬಂದಾರ, ನಾವು ಪ್ರಶ್ನೆ ಮಾಡೋದು ಬೇಡ, ಅವರೇ ಮಾಡ್ಲಿ ಅಂತೇಳಿ ಬಿಟ್ಟ ಕ್ಷಣಕ್ಕ ಒಂದು ಉದಾಹರಣೆಯನ್ನು ಕೊಟ್ರ ಅವ್ರು. ಎದ್ರದ್ರಿ? ಬೆಕ್ಕಿಂದು ಮತ್ತು ಹುಲಿದ. ಅವ್ರದ್ದು ಹೇಳೋಣ ನನಗೊಂದು ನೆನಪು ಬರ್ತದ್ರಿ ಸಾಹೇಬ್ರ. ಅದ್ಯಾವುದು? ಪೈಲ್ವಾನ್ ಇದ್ದತ್ರಿ ತಿಕೋಟಿ ಊರಾಗ. ಮತ್ತು ಪೈಲ್ವಾನ್ ಅಣ್ಣ ಅವನು ತೂಕ ಒಂದ್ 80 ಹಿಡ್ಕೊಂಡು 85 ಕಿಲೋ ಹೌದು ಇರೋದಲ್ಲ ಇತ್ರಿ. ಅವನು ಊಟ ಎಟ್ಟಿತ್ತಂದ್ರ ಸಾಹೇಬ್ರ ಮುಂಜಾನೆ ಒಂದ್ 25 ಹಿಡ್ಕೊಂಡು 30 ರೊಟ್ಟಿ, ಒಂದು ಬಗೋಣಿ ಖಾರಬೇಳಿ, 2 ಬಗೋಣಿ ಅನ್ನ. ಹೌದು, ನೀವು ಸ್ಪಷ್ಟವಾಗಿ ಲಘು ಮುಗಿಸುವಂತ ಮಾತು ಮಾಡಿ. ಇಲ್ಲಿ ಜಲ್ದಿನೇ ರೀ. ಮಧ್ಯಾಹ್ನ ಇಟ್ಟ, ಸಂಜಿಕ್ಕೂ ಇಟ್ಟ, ಇಟ್ಟು ದಿನ ಬರ್ತಿ ಅವನು ಊಟ ಇತ್ತು. ಪೈಲ್ವಾನೇ ಇದ್ರಿ ಅವ. ಹೌದೌದು. ದವಾಖಾನಿಗೆ ಬಂದ. ಎಲ್ಲಿ? ನಮ್ಮ ಮೌಲ ಡಾಕ್ಟರ್ ಅಂತ ಯಾಕ ಬಂದ್ರಿ. ಬರೋಣ ಮತ್ತ ಅವ್ರು ಪೈಲ್ವಾನ್ ಅಂದ್ರಿಲ್ಲ. ಬರ್ರಿ ಪೈಲ್ವಾನ್ರ ಒಳಗಂದ್ರ ಅವ್ರು ಡಾಕ್ಟರ್ ಅಂದ್ರು. ಯಾಕಪ್ಪ ದವಾಖಾನಿಗೆ ಬಂದಿದಿ? ಹೌದು. ಏನಿಲ್ರಿ ಸಾಹೇಬ್ರ, ಮತ್ ನಾ ಮುಂಜಾನೆ ಇಟ್ಟಿತ್ತು, ಸಂಜೆಕ್ ಇಟ್ಟಿತ್ತು, ಮತ್ತ 3 ಹೊತ್ತಿಟ್ಟು ನಂದು ಕಂಟಿನ್ಯೂ ಊಟ ಐತಿ ಅಂದ್ರಿ ಅವ್ರು. ತೂಕ ಕಮ್ಮಿ ಮಾಡ್ಬೇಕಂತೇಳಿ ಇಲ್ಲಿ ಬಂದಿನ್ರಿ. ಹಂಗಾದ್ರ ಮತ್ ನೀ ಇಟ್ಟಿತಿ ನಿನಗೇನ ಹೊಟ್ಟಿ ಪಟ್ಟಿ ಕೆಡುದು, ನಿನಗೇನ್ ಜಡ್ಡ ಜಾಪತ್ರಿ ಏನಿಲ್ಲ ಅನ್ನೋದು ಕೇಳಿದ್ರ ಅವ್ರು. ಅದರ ಸಲುವಾಗಿ ಏನು ಬಂದಿಲ್ಲ, ನಾನು ತೂಕ ಕಡಿಮೆ ಮಾಡುವ ಸಲುವಾಗಿ ಬಂದೇನ. ಇಲ್ಲಿ ಕೇಳ್ರಿ ಸಾಹೇಬ್ರ, ಮೊದಲ್ ನಾ ಹೇಳುದು ಕೇಳ್ರಿ ನೀವು. ಏನಾಯ್ತು? ಮತ್ ಇದು ನಿನಗೇನು ತ್ರಾಸ ಇಲ್ಲ ಅನ್ನೋದು ಕೇಳಿದ್ರು ಪೈಲ್ವಾನಗ. ಪೈಲ್ವಾನ್ ಅಂದ ಇಲ್ರಿ ನನಗೇನು ತ್ರಾಸ ಇಲ್ಲ. ಮತ್ತೆ ದವಾಖಾನಿಗೆ ಯಾಕೆ ಬಂದಿ ಅಂತ ಕೇಳಿದ್ರು ಅವ್ರು. ಹೌದು, ಮಾಡೋರು ಹೊಯ್ಕೊಳಕತ್ತಾರ್ರಿ, ಅದಕ್ಕೆ ಬಂದಿನ ಅಂದವ. ಮಾಡೋರು ಹೊಯ್ಕೊಳಕತ್ತಾರ, ಅದಕ್ಕೆ ಬಂದಿನ್ರಿ. ಹಂಗಾದ್ರೆ ನೋಡಪ್ಪ, ಮಾಡೋರು ಹೊಯ್ಕೊಳ್ಳುದಿಲ್ಲ, ನಿನ್ ತೂಕನು ಇಳಿತೈತಿ. ಮುಂಜಾನೆ ಒಂದು 4 ರೊಟ್ಟಿ ತಿನ್ನು, 2 ಚಮಚೆ ಅನ್ನ ತಿನ್ನು, ಮಧ್ಯಾಹ್ನ ಕಡ್ ತಿನ್ನು, ಸಂಜೆ ಕಡ್ ತಿನ್ನು, ನೀನು ತೂಕು ಇಳಿತೈತಿ. ಮಾಡೋರು ಹೊಯ್ಕೊಳ್ಳುದಿಲ್ಲ ಅಂತ ಹೇಳಿ ಕಳಿಸಿಬಿಟ್ರಿ ಅವ್ರು. ಕಳಿಸಿದ್ರು. 10 ಮಾರು ಪೈಲ್ವಾನ್ ಹೋಗಿ ಮತ್ತೆ ಹೊಳ್ಳಿ ಬಂದವ. ಯಾಕೋ ಪೈಲ್ವಾನ್ ಮತ್ತೆ ಯಾಕೆ ಬಂದಿ? ಇದು ಏನು ಹೇಳಿದ್ರಲ್ಲ ನೀವು, ಇದು ಊಟಕ್ಕಿಂತ ಮೊದಲು ತಗೋಬೇಕು, ಊಟ ಮಾಡಿ ತಗೋಬೇಕು ಅಂತ ಕೇಳ್ದ. ಲಕ್ಷ್ಮಣ ಮಾಸ್ತರ್ ಬಹಳ ಚಂದ ಹುಲಿಯ ಶಿವಿಂದ ಬೆಕ್ಕಿಂದ ಕತಿ ಹೇಳಿದ್ರಿ ಅವ್ರು. ಹಂಗೇನು ಬೇಡ, ನಡೀಲಿ, ನಿಮ್ದು ಏನೈತಿ ಅವ್ರದ್ದು ಏನೈತಿ ಆಗಲಿ ಮುಂದೆ. ಇನ್ನ ವಿಷಯ ಒಂದ್ ಇಟ್ಟಾರ, ಹೇಳ್ರಿ. ಮೇಲಾಗಿ ಪ್ರಶ್ನೆ ಒಂದು ಮಾಡ್ಯಾರ. 2 ಅದಾವ್ರಿ. ಮೊದಲ ಪ್ರಶ್ನೆದ ಕಡೆ ಬರೋನು. ಹಿಂದಿಂದ ಇರಲ್ರಿ ವಿಷಯ. ಹೆಂಗ ಏರ್ಸಲಾಗ್ತಾರ ಅವರು? ಅಮೀನ್ ಮಾಸ್ತರ್ ಅಂದ್ರ ದೊಡ್ಡ ಗುರುಗಳು ಅದಾರ, ಅವ್ರ ಕಡೆಯಿಂದ ನಾವು ಕಲಿಬೇಕಾಗೈತಿ, ತಿಳಿಬೇಕಾಗೈತಿ. ಮತ್ತ ನನಗ ಗೊತ್ತಿಲ್ಲ, ನೀನ ಹೇಳಬೇಕತ್ತಂದ್ರ ಕೇಳುವಂಗಿಲ್ಲ, ನೀವು ಹೇಳ್ಬೇಕಂತೇಳಿ ಮಾತಾಡ್ತಾರ. ನನಗೆ ಕೇಳಬೇಡ. ಅದಕ್ಕಾಗಿ ಕಮಿಟಿ ಅವರು ಇವು ವಿಷಯ ಪೆಂಡಿಂಗ್ ಉಳಿಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಕಮಿಟಿ ಅವ್ರು ಏನ್ ಹೇಳ್ಯಾರ, ವಿಷಯ ಪೆಂಡಿಂಗ್ ಉಳಿಬಾರ್ದು ಅಂತ ಹೇಳ. ಹೌದು ಮಾಸ್ತರ, ನನ್ನ ವಸ್ತಾದರು, ನನ್ನ ಗುರುಗಳು ಏನೇ ಮಾಡಿದರು ಸಹಿತ ಈ ಜಂಗ್ ನಾಮದ ಒಳಗ ಪ್ರಖ್ಯಾತ ಪಡೆದಾರ ಮತ್ತು ರಿವಾಯತದೊಳಗ ಪ್ರಖ್ಯಾತ ಪಡೆದಾರ. ನೀ ಎಂತ ಗುರುವಿನ ಶಿಷ್ಯ ಮಗ ಆದಿ ಅಂತಂದ್ರ ಎಂತ ಇರೋದಾರ್ರಿ? ಇಡೀ ನಮ್ಮ ಕರ್ನಾಟಕ ರಾಜ್ಯ ಅಲ್ಲ, ಮಹಾರಾಷ್ಟ್ರ ರಾಜ್ಯ ಅಲ್ಲ, ರಾಷ್ಟ್ರ ಪ್ರಶಸ್ತಿ ಪಡೆದಂತ ಗುರುವಿನ ಶಿಷ್ಯ ಮಕ್ಕಳು ನೀವು ಅದಿರಿ. ಲಕ್ಷ್ಮಣ ಮಾಸ್ತರ ಅಂದೇವಾಡಿ ಗೈಬಿಶಾನ ಶಿಶು ಮಕ್ಕಳು ನೀವು. 50,000 ಹಾಡ ಬರದ್ರಿ ಅವ್ರು. 50,000 ಹಾಡ ಬರದ್ರು ಅಂತ ಗುರು. ನನಗೆ ನೀ ಕೇಳಬೇಡತ್ತಂದ್ರ ಆ ಗುರುವಿನ ಮರ್ಯಾದೆ ಕಳೆದಿ ಮಾಸ್ತರ್. ಇದೊಂದ್ ಸ್ವಲ್ಪ ಎಚ್ಚರಿಕೆ ಮಾತಾಡಿ. ಕೇಳಬೇಡ ಅಂದ್ರ ಮತ್ತೆ ಇನ್ನ ನನ್ನ ಗುರುವಿನ ಬಗ್ಗೆ ನೀ ಮಾತಾಡು, ಜಂಗನಾಮದೊಳಗ ಬಾ. ಇವತ್ತು ನಿನಗೆ ಹೇಳ್ಲಿಕ್ಕಂದ್ರ ನನ್ನ ಗುರುವಿನ ಮರ್ಯಾದೆ ನಾ ಕಳ್ದಂಗ. ಬರೋಬ್ರಿ ಐತಲ್ರಿ. ಇನ್ನ ದಾವಲ ಮಲ್ಲಿಕರ ವಿಷಯ ಕೇಳ್ತಾನ. ದಾವಲ ಮಲ್ಲಿಕರ ಅಂದ್ರೆ ಹಿರಿಯರ. ಇದು ಯಾಕೆ ಅನುಭವದ ನಿನ್ ಗೊತ್ತಿದ್ರೆ ಹೇಳು, ಗೊತ್ತಿರ್ಲಿಕ್ಕೆ ಇಲ್ಲ ಹೇಳ್ಪತ್ತೆ. ಸಭಿಕರ ಅನುಭವದು ಹೆಚ್ಚು ಕಮ್ಮಿ ಔಲಿಯಾಯ ಕರಾಮದ ಬಗ್ಗೆ ಓದಿದವ್ರು ನಮ್ಮ ತಿಕೋಟದೊಳಗೂ ಬಹಳ ಮಂದಿ ಅದಾರ, ಮತ್ತು ಕರಜಿ ಒಳಗೂ ಅದಾರ, ಗಿರ್ಗಾವದೊಳಗೂ ಅದಾರ. ಸದ್ಯಕ್ಕೆ ನಮ್ಮ ತಿಕೋಟದ ಹಾಜಿ ಮಸ್ತಾನ ಇತಿಹಾಸ ಇನ್ನುವರೆಗೆ ಹಿರಿಯರಿಗೇನು ಸಿಕ್ಕಿಲ್ಲ. ಹಾಜಿ ಮಸ್ತಾನ್ ಸಿಕ್ಕಿಲ್ಲ. ಕೆಲವೊಂದು ವಿಷಯಗಳು ಹಿಂಗದಾವು. ಈ ದಾವಲ ಮಲ್ಲಿಕರು ಯಾರತ್ತಂದ್ರ 3.5 ಕಲಂದರ್ ಒಳಗ ಇವ್ರು ಒಬ್ರು ಕಲಂದರ್. ಇವ್ರ ತಾಯಿ ತಂದಿ ಹೆಸರ ನಮಗೆ ಇತಿಹಾಸದೊಳಗೆ ಬಂದಿಲ್ಲ. ಮತ್ತು ನೀ ಬಂದಿಲ್ಲ ತನ್ನುವಾಗ, ನೀ ಬಂದಿಲ್ಲ ಅಂದ ಬಳಕ ಇದು ಪ್ರಶ್ನೆ ಮಾಡಬಾರ್ದಾಗಿತ್ತು. ಹೌದು, ನಿನಗೆ ಬರಂಗಿಲ್ಲ ಅಂದ್ರೆ ನೀ ಎದಕ್ಕೆ ಮಾಡುವುದು? ಇಲ್ಲ, ಇದು ಹಿಂಗೈತಿರಿ ಸಾಹೇಬ್ರ, ಅವ್ರ ತಾಯಿ ತಂದಿ ಹೆಸರು ಹಿಂಗೈತೆ ಅಂತ ಹೇಳಿ ಮುಂದೆ
ಸಂದ ಚಾಲು ಮಾಡಿ ಹೇಳ್ತಾರ ಮುಂದಿನ ಸಲದಾಗ ಹೇಳ್ತಾರ್ರಿ ದೊಡ್ಡ ಗುರುವಿನ ಶಿಷ್ಯ ಮಕ್ಕಳು ಯಾಕಂದ್ರ ಇಲ್ಲದವನ್ನ ಕೇಳಬೇಡ ಇಲಿಕ್ ಚೊಣ್ಣ ಹೊಲಿಸಿದಂಗ ಆತೈತಿ ಇದ್ದದ್ದನ್ನು ಕೇಳ್ಕೋತ ನಡಿ ಗೊತ್ತಿರ್ಲಿಕ್ಕೆ ಅದು ನನಗೆ ಗೊತ್ತಿಲ್ಲ ಇವತ್ತು ಲಕ್ಷ್ಮಣ ಮಾಸ್ತರ್ ನನಗೆ ಹೆಚ್ಚದನ ಅಂತ ಹೇಳ ಸಬದ ಕೈ ಎತ್ತಿ ಹೇಳಿ ಹೇಳ್ಬೋದ್ರಲ್ಲ ನಂಬಿಕೆ ಹೆಚ್ಚಿರ್ಬೋದಲ್ರಿ ಅದಕ್ಕ ಮಹಾತ್ಮರಿ ಹ್ಯಾಂಗ ಆಗ್ತೈತಿ ಹಾ ಇದ್ದದ್ದು ಕೇಳಿದ್ರ ನಿನಗೆ ಸಿಗ್ಲಿಕ್ಕೆ ರಗಣ ಮಾಡಬೇಕು ಅಂತೇಳಿ ಅನ್ನುವಂಥದ್ದು ಮಾತು ಹಂಗ ಬೇಡ ಹೌದು ಮತ್ ಇದನ್ನ ಹೊಸ್ತಂದ್ರೆ ನೀವು ಸಾಕ್ಷಿ ಇದೀರಿ ಬರೇ ಬಾಯಿ ತೊಂಡು ಹೇಳಿದ್ರಿಲ್ಲ ಇವ್ರ ತಾಯಿ ತಂದಿ ಇವ್ರೇ ಅಂತನ್ನುವಂತ ನನಗೆ ಲೇಖ ತೋರಿಸ್ಬೇಕು ಅಂದಾಗ ನಾವು ಒಪ್ಕೋತೀನಿ ಮತ್ತದ ಬರೋಬ್ಬರಿ ಐತಲ್ರಿ ಬಾಯಿಲೆ ಎಲ್ಲಾರಿಗೆ ಹೇಳಕ್ ಈ ಗ್ರಂಥ ಈ ಕಿತಾಬ ಇದ್ರೊಳಗೆ ಹಿಂಗ ಐತಿ ಅಂತೇಳಿ ನೀ ತೋರ್ಸು ಹಾ ಈ ಮಾಯಕಕ್ಕೆ ತಂದು ಅದನ್ನು ತೋರಿಸು ರಗಡ ಮಂದಿ ಶಾಣ್ಯಾರ ಅದ ನೀ ಜೇರ್ ತೋರಿಸಿದ ನನಗೆ ಶರಣ ಆಗ್ತೀನಿ ನೀವು ಹೌದು ಅದಕ್ಕೇನು ಸಂಬಂಧ ಐತಿರಿ ಹೇಳಿದ್ರೆ ಶರಣ ಆಗುದಲ್ರಿ ಅದಕ್ಕ ಪ್ರಶ್ನೆ ಹಾ ಮಾಡ್ರಿ ಈಗ ಅವ್ರೊಂದು ಪ್ರಶ್ನೆ ಮಾಡ್ಯಾರ ನಾವು ಅಂತವೇನು ಮಾಡೋದು ಬೇಡ ನಮ್ಮ ಪ್ರಶ್ನೆ ಏನತ್ತಂದ್ರ ಹಾ ಏನ್ರಿಪ್ಪ ಇಮಾಮ ಹುಸೇನರು ಜನಿಸುವಾಗ ಹಾ ಕೇಳರಿ ಮಾತಾ ಲಕ್ಷ್ಮಣ ಮಾಸ್ತರ ಇಮಾಮ್ ಹುಸೇನ್ ಜನ್ಮ ಆದ ನಂತರ ಅವರ ಕುತ್ತಿಗೆ ಮ್ಯಾಗ ಒಂದು ಚಿನ್ನವನ್ನು ಇತ್ತು ಹಾ ಹಾ ಆ ಚಿನ್ನ ಏನ ಕಾರಣ ಬತ್ತು ಎಲ್ಲಿಂದ ಬತ್ತು ಇಷ್ಟೇ ನಮ್ಮ ಪ್ರಶ್ನೆ ಬರೋಬ್ಬರಿ ಐತಲ್ರಿ ಅವು ಇಲ್ಲದ ಒಂದೊಂದು ಗುಳಾರ್ಥ ಬೇಡ ಬೇಡ್ರಿ ಲೇಖದ ಪ್ರಕಾರ ಬರ್ತೈತಿ ಶಾಣ್ಯಾರದಿರಿ ಹೇಳ್ತೀರಿ ಯಾಕಂದ್ರೆ ಸಬಕ್ಕು ತಿಳಿಬೇಕಾಗಿತ್ತು ಅದ ಎಲ್ಲರೂ ಏನ್ ಹೇಳ್ತೇವೆ ಹುಟ್ಟ ಒಂದು ಇಮಾಮ್ ಹುಸೇನ್ ಕುತ್ತಿಗೆ ಮ್ಯಾಗ ಒಂದು ಚಿನ್ನ ಇತ್ತು ಅನ್ಕೋತ ಹಿರಿಯರು ಹೇಳ್ಕೊತ ಬಂದ್ರೆ ನಾವು ಹೇಳ್ಕೊತ ಹೊಂಟಿವು ಆದ ಚಿನ್ನ ಎಲ್ಲಿದ ಬತ್ತು ಅದಕ್ಕೆ ಕಾರಣ ಏನು ಬರ್ಲಾಕ ಅದಕ್ಕೆ ಕಾರಣ ನಾವು ಇದು ನಮ್ದು ಪ್ರಶ್ನೆ ಐತಿ ಶಾಣ್ಯಾರ ಅದಾರ ಹೇಳ್ತಾರ ಇನ್ನ ಈಗ ಗುರು ಶಿಷ್ಯರ ಇನ್ನೊಂದು ಉಳಿತಲ್ಲ ಪ್ರಪಂಚ ಮತ್ತು ಪಾರಮಾರ್ಥ ವಿಷಯ ಇಟ್ಟಾರ್ರಿ ಗುರುಗಳು ಹಿಂಗ್ಯಾಗ ಮಾಡ್ಲತ್ತೀರಿ ಈಗ ಒಂದ ಈ ಟೈಮ್ ಹೌದೌದೌದು ಈಗ ವಿಷಯ ಅಂದ್ರ ನಮ್ಮ ಪಾಲಕ ಏನಿಟ್ಟಾರ ಪ್ರಪಂಚ ಮತ್ತು ಪಾರಮಾರ್ಥ ಹಾ ಇವು ಎರಡು ವಿಷಯಗಳನ್ನ ಇಟ್ಟಾರ ನಿಮ್ಗೆ ಯಾವಾಗ ಬೇಕಂದ್ರೆ ಹೇಳಿ ನಾವು ನಮ್ಮ ಪಾಲಿಗೆ ಪ್ರಪಂಚ ಮಾಡಿ ಯಾರ ಮೋಕ್ಷ ಹೋಗ್ಯಾರ ಯಾರ್ಯಾರು ಏನೇನು ಪಡೆದಾರ ಅಂತದ ನಾವು ಹೇಳ್ಕೊತ ಹೋಗ್ತೀವಿ ಮತ್ತ ಪ್ರಪಂಚ ಮಾಡ್ಲಾರ್ದ ಸಾಧುರಾಗಿ ಯಾರ್ಯಾರು ಹೋಗ್ಯಾರ ಅಂತ ಅವ್ರು ಹೇಳ್ತಾರ ಡೋಣಿ ಹೊಲ ಹಿಡ್ಕೋತಾರ ಸಾಹೇಬ್ರ ಮಡ್ಡಿನ ಹಿಡ್ಕೊಂಡ್ರಲ್ಲ ನಮಗ್ ಮಡ್ಡಿನೇ ಇರ್ಲಿ ಮಡ್ಯಾಗ ದ್ರಾಕ್ಷಿ ಹಚ್ಚಲಾಗ ಬರ್ತೈತಿ ಆಗ್ಲಿ ಅದಕ್ಕ ಇನ್ ಹ್ಯಾಂಗತ್ತಂತ ಕೇಳಿ ಪ್ರಪಂಚ ಮಾಡಿ ಯಾರ ಮೋಕ್ಷ ಅಂತಾರತ್ತಂದ್ರ ಯಾರಿಪ್ಪ ಹಜರತ್ ಅಬೂ ಸಲೈಹಿಸ್ಸಲಾಮರು ಯಾಕಂದ್ರೆ ಬಹಳ ಮಂದಿ ಗೊತ್ತ ಇವು ಡೊಳ್ಳಿನ ಹಾಡಿಕೆ ಒಳಗೂ ಮಾತಾಡ್ಯಾರ ಹೌದು ಮತ್ತ ಈ ಗಿಗಿ ಪದದೊಳಗೂ ಮಾತಾಡ್ತಾರ ಅಬೂ ಸಲೈಹಿಸ್ಸಲಾಮರು ಪ್ರಪಂಚ ಬ್ಯಾಡ ಅಂತೇಳಿ ವೈರಾಗ್ಯ ತೊಟ್ಟು ಹೋಗಬೇಕಂತೇಳಿ ವಿಚಾರ ಮಾಡಿದ್ರು ಬ್ಯಾಡ ಪ್ರಪಂಚ ಅಂತ ಹೇಳಿ ಆವಾಗ ಅವರಲ್ಲಿ ಒಂದು ನೇಮ್ ಏನಿತ್ತಂದ್ರ ಏನಿತ್ರಿಪ್ಪ ಅವರಲ್ಲಿ ಒಂದು ನೇಮ್ ಏನಿತ್ತಂದ್ರ ಸ್ವತಃ ತಾನ್ ದುಡಿಯಲಾರದೆ ಒಂದು ಹನಿ ಬೆವರು ಸುರಿಸಲಾರದೆ ಪ್ರತಿನಿತ್ಯ ಊಟ ಮಾಡ್ತಿದ್ದಿಲ್ಲ ಒಂದ ವೇಳೆ ತಾ ಏನು ಕೆಲಸ ಮಾಡ್ಲಿಕ್ಕಂದ್ರ ಅವತ್ತು ಊಟನೇ ಅವ್ರು ಮಾಡ್ತಿದ್ದಿಲ್ಲ ಒಟ್ಟು ಉಪವಾಸ ಇರೋದ್ರಿ ಇದೊಂದು ಅವ್ರಲ್ಲಿ ನೇಮ್ ಇತ್ತು ನಮ್ದು ಬಾರಿ ಐತ್ರಿ ಕೆಲವೊಮ್ಮೆ ಇದಕ್ಕೆ ಹೆಂಗಾಗಿ ಬಿಡ್ತಂದ್ರ ಹೆಂಗಾಯ್ತ್ರಿಪ್ಪ 3-4 ದಿವಸಗಟ್ಲೆ ಇವ್ರಿಗೆ ಕೂಲಿ ಸಿಗ್ಲಿಲ್ಲ ಊಟನೂ ಮಾಡ್ಲಿಲ್ಲ ಬರೋಬ್ಬರಿ ಐತ್ರಿ ಅವ್ರದ್ದು ಅದಕ್ಕ ಮುಂದ ಊರ ಬಿಟ್ಟ ಹೊಳೆ ಹಾದಿ ಹಿಡಿದು ಹೋಗಾಗ ನಮಾಜ್ ಹೊತ್ತಾಯ್ತು ಈಗ ಎಲ್ಲಾರು ಬಹಳ ಮಂದಿ ಕೇಳಿರಿ ಬ್ಯಾಸರ ಆಗಬಾರ್ದು ಒಂದು ಸೇಬು ಹಣ್ಣು ತಿಂದ ಅದ ಏನ ತೇಲುತ್ ಬರ್ತದ ಸೇಬು ಹಣ್ಣು ತಿಂದಿದ್ದಕ್ಕ ತಿಂದ ನಂತರ ವಿಚಾರ ಬತ್ತು ನಾ ಇಲ್ಲಿವರೆಗೆ ನಾ ಹರಾಮದ ಕೂಲಿ ಮಾಡ್ಲಾರ್ದ ನಾ ಏನು ತಿಂದಿದ್ದಿಲ್ಲ ಪರಮಾತ್ಮ ಇವತ್ತು ತಿನ್ನಿಲ್ಲ ನಾ ಭ್ರಷ್ಟ ಆದನಿ ಇದರ ಕೂಲಿ ಮುಟ್ಟಿಸ್ಬೇಕಂತೇಳಿ ಹೊಳೆ ಹಿಡಿದು ಹೋಗಿ ಹಜರತ್ ಅಬ್ದುಲ್ಲಾರ್ ಅಂತ ತೋಟದಾಗ ಹೋಗಿ ದುಡಿಲಾಕ ನಿತ್ತರು ಯಾಕಂದ್ರೆ ಕೇಳಿದ್ರಲ್ಲಿ ಈ ನಾ ಒಂದು ಹಣ್ಣು ತಿಂದಿನಿ ನಿಮಗೆ ಕೇಳಾರ್ದ ನಿಮ್ಮ ಆದ್ಯಲ್ಲಿ ತಿಂದಿನು ಇದ್ರ ಕೂಲಿ ಇದ್ರ ಋಣ ಮುಟ್ಟಿಸ್ಬೇಕಾಗೈತಿ ಮತ್ತೆ ಇದ್ರ ಎಟ್ಟೈತಿ ನಾ ಕಿಮ್ಮತ್ ಕೊಡ್ಬೇಕಾಗಿತ್ತು ಅಂದಾಗ ಅವಾಗ ಹಜರತ್ ಅಬ್ದುಲ್ಲಾ ವಿಚಾರ ಮಾಡ್ತಾರ ಏನೋ ಇದು ಅಪ್ಪಿ ಮನುಷ್ಯ ಬಂದೈತಿ ಅಂದ ಬಳಕ ಈ ಬಾಳ ಜ್ಞಾನಿ ಅದಾನ ಇವನಿಗೊಂದ್ ಸ್ವಲ್ಪ ಪರೀಕ್ಷೆ ಮಾಡ್ಬೇಕಂತೇಳಿ ಅವಾಗ ಒಂದು ಮಾತನ್ನ ಏನ್ ಹೇಳ್ತಾರ ಏನತ್ರಿ ಬಾಬಾ ನೀ ಇಲ್ಲಿಗೆ ಬಂದಿದಿ ಬರೋಬರೈತಿ ಆದ್ರೂ ಇದ್ರ ಕಿಮ್ಮತ್ತು ಅಟ್ಟು ಇಟ್ಟು ಮುಟ್ಟುವಂಗಿಲ್ಲ ಅದನ್ನ ನಿನಗೆ ಕೊಡುದ್ ನೀಗುದಿಲ್ಲ ತಂದಾಗ ಏನ್ ಮಾಡ್ಬೇಕು ನಾ ಮುಟ್ಸಬೇಕಾಗಿತ್ತು ಏನೈತಿ ಹೇಳ ತಂದಾಗ
ಇದು ತೋಟದೊಳಗ ಒಂದು ಬೀಜ ಊರಿ ಅದಕ್ಕೆ ನೀರು ಉಣಿಸಿ ಗಿಡ ದ್ವಾರದಾಗಿ ಕಾಯಿ ಆಗು ಆದ ಬಳಕನಿಂದ ಅವಾಗ ಋಣ ಮುಟ್ತೈತಿ. ಈ ಹಣ್ಣಿನ ಋಣ ಸತ್ಯ ಶರಣರು ಒಪ್ಕೊಂಡು ದುಡಿಲಾಕ ನಿತ್ತರು. ಮುಂದ ಮಗಳ ಇದ್ದರು ಬಿಬಿ ಫಾತಿಮಾ, ಅವ್ರ ಹೆಸರು ಫಾತಿಮಾನೇ, ಕನ್ಫ್ಯೂಸ್ ಆಗಬಾರ್ದು. ಯಾಕಂದ್ರೆ ಮೌಲಾಲಿ ಮಡದಿ ಹೆಸರು ಬಿಬಿ ಫಾತಿಮಾ, ಮೈಬೂಬ್ ಸುವಾನಿ ತಾಯಿ ಹೆಸರು ಬಿಬಿ ಫಾತಿಮಾ. ಅಲ್ಲಿಗೆ ಬಂದವರು, ಯಾಕಂದ್ರೆ ಕತಿ ಬಹಳ ದೊಡ್ಡದು, ಮುಂದಟ್ಟ ಹೇಳ್ಕೊತ ಹೋಗ್ತೀನೋ. ಅಲ್ಲಿ ಬಂದ ಹಜರತ್ ಅಬ್ದುಲ್ಲಾನ ಮಗಳಿಗೆ ಮದುವೆ ಆಗ್ತಾರ. ಅಲ್ಲಿ ಪ್ರಪಂಚ ಆಗ್ತೈತಿ. ಮುಂದೆ ಮೈಬೂಬ್ ಸುವಾನಿ ಜನಿಸಿ ಬರ್ತಾರ. ಅಬೂ ಸಲೇ ಇಸ್ಲಾಮ್ರು ಮೋಕ್ಷ ಹೋಗ್ಯಾರ ಅಂತೇಳಿ ನಂದು ಇದು ವಾದ ಐತಿ. ನಾ ದೃಷ್ಟಾಂತ ಇದೊಂದು ನಿಮಗ ಕೊಟ್ಟ ಚಾನ್ಸ್. ಒಂದು ಖಾಲಿ ಒಂದು ಹಾಳಿ ಪ್ರಪಂಚ ಶ್ರೇಷ್ಠ ಐತಿ, ಶ್ರೇಷ್ಠ. ಅದಕ್ಕೇನ್ ಹೇಳ್ತಾರ, ಪ್ರಪಂಚ ಮಾಡಿ ಪಾರಮಾರ್ಥನ ಆಗುತ್ತೆ ಜ್ಞಾನಿಗಳು ಹೇಳ್ಕೊತ ಬಂದಾರ. ಹೌದು ಹೌದು, ಪ್ರಪಂಚ ಮಾಡಿ ಪಾರಮಾರ್ಥನ ಆಗೋತ್ ಹೇಳ್ಕೊತ ಬಂದಾರ. ಅದಕ್ಕಾಗಿ ಜಗತ್ತಿನೊಳಗ ಪ್ರಪಂಚನೇ ಶ್ರೇಷ್ಠ ಐತಿ. ನಾವು ಈ ಪೀರನಲ್ಲಿ ದುಡಿಬೇಕಾದ್ರ ನಮ್ಮ ಪ್ರಪಂಚದಲ್ಲಿ ಯಾವುದು ನಮಗೆ ಅಡ್ಡಿ ಅಡಚಣೆಗಳನ್ನು ಬರಬಾರದು ಅಂತೇಳಿ ಗುರುನಾಥನ ಸೇವಾ ಮಾಡ್ಲಾಕ ನಾವು ಬಂದೀವು, ನೀವು ಎಲ್ಲರೂ ಕೂಡಿ ಬಂದಿರಿ. ಈ ನಮ್ಮ ಪ್ರಪಂಚದೊಳಗೆ ಅಡಚಣೆ ಬರಬಾರದು ಅಂತೇಳಿ ಅದಕ್ಕೆ ಇಲ್ಲಿ ದುಡಿಬೇಕಾಗಿತ್ತು ಅಂತೇಳಿ ನಮ್ಮ ಪ್ರಪಂಚ ಶ್ರೇಷ್ಠ ಅನ್ನುವಾದ ನಮ್ಮದು. ಇನ್ನ ಒಂದು ಖ್ಯಾಲಿ ಯಾವ್ದತ್ತಂದ್ರ ಯಾವಾದ್ರಿಪ್ಪ, ಗುರು ಶಿಷ್ಯರು. ಯಾಕಂದ್ರೆ ಇತ್ತಿತ್ಲಾಗ ಬಹಳ ನಡೆದಾವು. ನಂದು ಒಂದು ಜಾತಿ, ನಿಂದೊಂದು ಜಾತಿ, ನಿಂದೊಂದು ಧರ್ಮ, ನನ್ನೊಂದು ಧರ್ಮ. ಹಿಂದಕ್ಕ ಎಂತಿಂತವ್ರು ಮಹಾತ್ಮರು ಎಂತಿದ ಜ್ಞಾನಿಗಳ ಗುರು ಶಿಷ್ಯರಾಗಿ ಹೋಗ್ಯಾರ ಅಂತಂದೇಳಿ ಗುರು ಶಿಷ್ಯರ ಬಗ್ಗೆ ಒಂದು 4 ಚಾಲ ನುಡಿ ಹಾಡಿ ಚಾನ್ಸ್ ಗುರುಗಳಿಗೆ ಹೋಗ್ತೈತ್ರಿ.